ನೋಡಿ, ಜಸ್ಟ್ ಗಿವ್ ಮಿ 20 seconds. Yes. ಇನ್ನೊಬ್ರು ಇದಾರಲ್ಲ, ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಅಂತ ಹೇಳಿ. ಶಿ ಈಸ್ ಕಂಪೇರ್ಡ್ ಟು ಕರ್ನಲ್ ಕುರೇಶಿ, ಶಿ ಈಸ್ ಫ್ರಮ್ ಎ ನಾನ್ ಮಿಲಿಟರಿ ಬ್ಯಾಕ್ಗ್ರೌಂಡ್. She is an engineer, Okay. Chemical engineer by qualification, and a wonderful helicopter pilot. ಓಕೆ ಫೈನ್. Her name ವ್ಯೋಮ. ವ್ಯೋಮ ಅಂದ್ರೆ ವ್ಯೋಮ ನೌಕೆಗಳು ಅಂತ ಕರಿತೀವಿ. ವ್ಯೋಮ ಅಂದ್ರೆ ಸಂಸ್ಕೃತದಲ್ಲಿ ಸ್ಕೈ. ವ್ಯೋಮಿಕಾ ಅಂದ್ರೆ ಡಾಟರ್ ಆಫ್ ದಿ ಸ್ಕೈ, ಅಂಡ್ ಶಿ ಲಿವ್ಸ್ ದಟ್. ಖಂಡಿತ. ಎಸ್ ಸರ್, ಎಸ್ ಸರ್. ನಾವೀಗ ಡಿಸ್ಕಷನ್ ಮುಂದುವರ್ಸೋಣ ವಿಚಾರವನ್ನ. ಸರ್, ಇವಾಗ ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ನಿಮ್ಮ ಅಭಿಪ್ರಾಯಗಳನ್ನ ತಗೊಂಡೇ ನಾನು ಮುಂದುವರಿತೀನಿ. ಪಾಕಿಸ್ತಾನ ಖಂಡಿತವಾಗಿ ಸ್ಟ್ರೈಕ್ ಬ್ಯಾಕ್ ಮಾಡುತ್ತೆ, ಖಂಡಿತ. ಅದು ಒಂದು ಮರ್ಯಾದೆ ಪ್ರಶ್ನೆ ಜಾಗತಿಕ ಮಟ್ಟದಲ್ಲಿ ಅಂತ. ಅವ್ರ ಶಕ್ತಿ ಏನು ಹಾಗಾದ್ರೆ ಆರ್ಥಿಕವಾಗಿ? ನಾನು ಕೇಳ್ತಾ ಇರೋದು ಇದಲ್ಲ. ಆರ್ಥಿಕವಾಗಿ ದೇ ಆರ್ ಆಸ್ ಗುಡ್ ಆಸ್ ಝೀರೋ ಅಂತ ಹೇಳ್ಬೋದು, ಆರ್ ನೆಗೆಟಿವ್ ಟು ಝೀರೋ, ಅಂದ್ರೆ ಝೀರೋಗೆ ತಲುಪೋ ಮಟ್ಟದಲ್ಲೇ ಇರೋದವರು. ಇಟ್ಸ್ ಅ ಗಾನ್ ಸ್ಟೇಟ್, ಅದರಲ್ಲಿ ಏನು ಯಾರಿಗೂ ಡೌಟೇ ಇಲ್ಲ. ಓಕೆ. ಅವ್ರು ಯಾವ ಪರಿಸ್ಥಿತಿಲಿದೆ ಅಂದರೆ ಸೊ ತುಂಬ ಒಳ್ಳೆ ಪದ ಉಪಯೋಗಿಸಬಾರ್ದು. ಧರ್ಮ ಸಂಕಟ, ಇಲ್ಲಿ ಹೊಡಿದೇ ಇರೋಕ್ಕೂ ಆಗಲ್ಲ, ಹೊಡಿಯೋಕ್ಕೂ ಆಗಲ್ಲ. ಆ ಪರಿಸ್ಥಿತಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ. ನಿನ್ನೆ ಆಗಿದ್ದ ಒಂದು ಸಿಂಪಲ್ ಸ್ಟ್ರೈಕಲ್ಲಿ ಎಷ್ಟು ಅಡಗಿದೆ ಅಂತಂದ್ರೆ, ತಕ್ಷಣ ಕಂಡವ್ರಿಗೆ ಏನು ಪ್ರಯೋಜನ ಆಯಿತು? ಇನ್ಫ್ರಾಸ್ಟ್ರಕ್ಚರ್, ಆ ಬಿಲ್ಡಿಂಗ್ಗಳು ಏನು ಇನ್ನೊಂದು ಸಾರಿ ಕಟ್ಕೋಬಹುದು, ಜೀವಗಳು ಉಳಿದಿದ್ದಾವೆ, ಟೆರರಿಸ್ಟ್ ಎಲ್ಲ ಸ್ಪ್ರೆಡ್ ಔಟ್ ಆಗಿದ್ದಾರೆ. ಬಟ್ ಇದರಲ್ಲಿ ಮೆಸೇಜ್ ಹೆಂಗಿದೆ ಅಂದರೆ, ಅವರ ವೀಕ್ನೆಸ್ಸು ಅಂದರೆ ಪಾಕಿಸ್ತಾನದ ಮಿಲಿಟರಿಯ ವೀಕ್ನೆಸ್ ಇದರಲ್ಲಿ ಎತ್ತಿ ಹಿಡ್ದಾಗಾಯ್ತು. ತಕ್ಷಣ ಯಾಕೆ ಮಾಡೋಕ್ಕಾಗಿಲ್ಲ? ನೀವು ಅವ್ರು ಪ್ರತಿಯೊಂದು ಒಂದೊಂದು ದಿವಸ ಡಿಲೇ ಆದ್ರೂ ಅವರ ದೇಶದಲ್ಲಿ ಅವರ ಪ್ರಜೆಗಳು ಪ್ಲಸ್ ಅವರ ಫ್ರೀಡಮ್ ಬಲೂಚಿಸ್ತಾನ ಅವರು ಇರೋದಿರಲ್ಲ, ಇವ್ರ ಕೈಲಿ ಏನೂ ಆಗ್ತಾ ಇಲ್ಲ ಅಂತ ಅವ್ರು ಇನ್ನೂ ತಿರುಗಿ ಹೇಳೋಷ್ಟು ಇದು ಸಿಗುತ್ತೆ. ಸೊ ದೇ ಆರ್ ಕಮರ್ಷಿಯಲಿ ಡೌನ್, ಸ್ಟ್ರೆಂತ್ ವೈಸ್ ಆಲ್ಸೋ ಡೌನ್. ಏರ್ಕ್ರಾಫ್ಟ್ ಇನ್ ಮೇಂಟೆನೆನ್ಸ್ ಸ್ಟೇಟಲ್ಲಿ ಇಲ್ಲ. ಮಾಡಿದ್ರು ಅವು ತಾನಾಗಿ ಬೀಳ್ಬೋದು. ಬಟ್ ವೆರಾಸ್ ವಿ ಆರ್ ಫಾರ್ ಅಹೆಡ್. 1:1000 ಮಟ್ಟದಲ್ಲಿ ನಾವಿದ್ದೀವಿ. ನರಸಿಂಹ ಸರ್, ಈಗ ಎಲ್ಲರದ್ದು ಬಹುತೇಕ ಅಭಿಪ್ರಾಯ ನಿನ್ನೆಯಿಂದ ಪಾಕಿಸ್ತಾನ ರಿಟಾಲಿಯೇಟ್ ಮಾಡೋದಕ್ಕೆ ಶಕ್ತಿ ಇಲ್ಲ, ಅವ್ರು ವೀಕ್ ಇದ್ದಾರೆ, ಅದನ್ನೇ ಕೇಳ್ತಾ ಇದ್ದೀನಿ ನಾನು ಎಲ್ಲರದ್ದು ಬಹುತೇಕ ಕಮೆಂಟ್ಸ್ಗಳನ್ನ. ಬಟ್ ಯೂಶಲಿ ಬುದ್ಧಿವಂತರ ಲಕ್ಷಣ ಏನಂದ್ರೆ, ನಾವು ಇನ್ನೊಬ್ಬರ ಕೆಪಾಸಿಟಿಯನ್ನು ಲಘುವಾಗಿ ತಗೊಳ್ಳಲ್ಲ, ಅವಾಗ ನಾವು ಮಿಸ್ರೀಡಿಂಗ್ ಮಾಡ್ದಂಗೆ ಆಗುತ್ತೆ. ಮಿಸ್ರೀಡಿಂಗ್ ದ ಎನಿಮಿ ಅಂತ ಆಗಬಾರ್ದು ಅಂತ ನಿಮ್ದು ಏನು ವೀವ್ ಇದೆ ಆ ವಿಷಯದ ಡೆಫಿನೇಷನ್? ನಾನು ಬುದ್ಧಿವಂತ, ಯಾಕೆಂದ್ರೆ ನಮಗೆ ಆರ್ಮಿನಲ್ಲಿ ಮೊದಲನೇ ದಿನದಿಂದ ಹೇಳ್ಕೊಟ್ಟಿರೋದು ಶತ್ರುವನ್ನ ಮಾಡಬೇಡಿ. ಚಾಣಕ್ಯ ನೀತಿ ನೋಡಿದ್ರೇನು, ನೀವು ಹಳೆ ಹಿಸ್ಟಾರಿಕಲಿ ಹೋದ್ರೂ ಕೂಡ ಯಾವಾಗಲೂ ಶತ್ರುನ ಆರ್ಥಿಕವಾಗಿ ಕಮ್ಮಿ ಇದ್ದಾನೆ ಅಂತ ಬಡವನ ಮೇಲೆ ಹೊಡೆಯಕ್ಕೆ ಹೋದ್ರೆ ಅವ್ನು ಹೊಡಿಬೋದು, ಅವ್ನು ದೈಹಿಕವಾಗಿ ಶಕ್ತಿ ಇರ್ಬೋದು. ಈಗ ಮಿಲಿಟರಿಗೆ 4 ದಿನ ಇರ್ಬೋದು, ಬಟ್ ಹಿ ಕ್ಯಾನ್ ಕಾಸ್ ಅನ್ರಿಪೇರಬಲ್ ಡ್ಯಾಮೇಜ್. ಅದಕ್ಕೆ ನಾವು ಯಾವಾಗ್ಲೂ ಅವ್ರಿಗೆ ಶತ್ರುಗೆ ಒಂದು ರೆಸ್ಪೆಕ್ಟ್ ಕೊಟ್ಟೆ ಅವ್ರನ್ನ ನಾವು ಮಾಡಬೇಕು, ಅವಾಗಲೇ ನಮ್ಮ ಒಂದು ವಿಜಯ ಬರುತ್ತೆ. ಯಾವಾಗ ನೀವು ಅವನೇನ್ ಅವನಿಗೆ 4 ದಿನದಲ್ಲಿ ಇಲ್ಲ ಅಂತಂದ್ರೆ ಹಿ ಕ್ಯಾನ್ ಗೋ ಫಾರ್. ಈಗ ಯುಕ್ರೇನ್ ಬಗ್ಗೆ ನೋಡಕ್ ಹೋಯ್ತು ಅಂದ್ರೆ ಎಲ್ಲರೂ ಹಂಗೆ ಅನ್ಕೊಂಡಿದ್ರು, ಒಂದು ವಾರಕ್ಕೆ ಮುಗಿಸ್ಬಿಡ್ತಾರೆ ವಾರ ಅನ್ಕೊಂಡಿದ್ವಿ. ಈಗ ಎಷ್ಟು ವರ್ಷದಿಂದ ನಡೀತಿದೆ ನೋಡಿ. ಅದರಿಂದ ಇನ್ನೊಂದು ವಿಷಯ ನನಗೇನು ಅಂತಂದ್ರೆ, ಬಡತನ ಅವ್ರಿಗೆ ಇರಬಹುದು, ಅವ್ರು ಅಂಥ ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ ಅವ್ರನ್ನ ದುರುಪಯೋಗ ಮಾಡ್ಕೊಳ್ಳೋರು ಜನಗಳು ಬೇಕಾಷ್ಟು ಜನ ಇರ್ತಾರೆ. ಈಗ ಚೈನಾ ಇದೆ ಅನ್ಕೊಳ್ಳಿ, ಅದು ಇನ್ನೊಬ್ರು ಅವರ ಒಂದು ಸಹಾಯ ತಗೊಂಡು ಮಾಡ್ತಿರ್ಬೋದು. ಈಗ ಈ ಒಂದು ಸಂದರ್ಭದಲ್ಲಿ ನಾವು ಏನು ಯೋಚಿಸ್ಬೇಕು ಅಂತಂದ್ರೆ, ಈ ರೀತಿಲಿ ಇದನ್ನೆಲ್ಲ ಇವನೇನು ಮಾಡಲ್ಲ ಅನ್ನೋದು ಬದಲು ಇವನು ಮ್ಯಾಕ್ಸಿಮಮ್ ಏನು ಮಾಡಬಹುದು ನಮಗೆ. ಯಾಕೆಂದ್ರೆ ನಮ್ಮಲ್ಲೂ ಈಗ ಪೂಜೆ ಎಲ್ಲ ಮಾಡ್ತಿದ್ರೆ ಬಹಳ ಸಂತೋಷ. ನಾನು ನಿಜವಾಗ್ಲೂ ಆರ್ಮಿ 25-30 ವರ್ಷ ಇದ್ದು ಈಗೆಲ್ಲ ಇದೆಲ್ಲ ನೋಡಿದ್ರೆ ಇವೆಲ್ಲ ಮಾಡ್ತಾರೆ. ಅತಿ ಹೆಚ್ಚು ಧಾರ್ಮಿಕತೆ ಇರೋದೇ ಆರ್ಮಿ. ಸಮಾಜದಲ್ಲಿ ಇವೆಲ್ಲ ಇದೆ ಅಂದ್ರೆ ನಮ್ಗೆ ಬಹಳ ಖುಷಿಯಾದ ವಿಷಯ. ಆದ್ರೆ ಈಗ ಅವ್ರು ರಿಟ್ಯಾಲಿಯೇಟ್ ಮಾಡೇ ಮಾಡ್ತಾರೆ, ಯಾಕಂದ್ರೆ ಮೊದಲನೇ ರಿಟ್ಯಾಲಿಯೇಷನ್ ಇಸ್ ಗಿವನ್. ಶತ್ರುಗೆ ಅವ್ರು ಮಾಡ್ತಾನೋ ಬಿಡ್ತಾನೋ ಬೇರೆ ವಿಷಯ, ಇಸ್ ಗಿವನ್. ಅವಾಗ ನಮ್ಮ ಕಡೆನೂ ಕ್ಯಾಶುಯಾಲಿಟಿ ಆಗಬಹುದು ಖಂಡಿತ. ಅದರಿಂದ ಆ ಕ್ಯಾಶುಯಾಲಿಟಿನ ತಗೊಳ್ಳೋ ಶಕ್ತಿ ನಮ್ಮ ದೇಶಕ್ಕೆ ಬರಬೇಕು. ನಮ್ಮ ದೇಶದ ಜನಗಳು ಈಗ ಎಷ್ಟು ಉತ್ಸಾಹ ತೋರಿಸ್ತಿದಾರೋ ಅಷ್ಟೇ ಉತ್ಸಾಹ ತೋರಿಸಿ ನಮಗೆ ಬೆಂಬಲ ಕೊಟ್ಟು ಮುಂದುವರಿಬೇಕು. ಆವಾಗ ರಾಜಕೀಯವಾಗಿ ಅಥವಾ ನಮ್ಮ ಮಿಲಿಟರಿ ಥರದಿಂದ ಅವ್ರಿಗೆ ವಾಪಸ್ ಏನು ಮಾಡ್ಬೋದು ಅನ್ನೋದು ಮಾಡ್ಬೋದು. ರಿಟ್ಯಾಲಿಯೇಷನ್ ಟು ರಿಟ್ಯಾಲಿಯೇಷನ್ ಈಸ್ ನೆವರ್ ದಿ ಆನ್ಸರ್, ಬಟ್ ಒನ್ ರಿಟ್ಯಾಲಿಯೇಷನ್ ಇಸ್ ಗಿವನ್. ಹಿ ಈಸ್ ಆಫ್ಟರ್ ಆಲ್ ಅವ್ನು ಪೋರ್ ಆಗಿದಾನೋ, ಡೀಪ್ ಸ್ಟೇಟೋ ಅಥವಾ ಫೇಲ್ ಸ್ಟೇಟೋ, ವಿಲ್ ಕೀಪ್ ಇಟ್ ಅಸೈಡ್ ಫಾರ್ ಅ ಮೊಮೆಂಟ್, ವಿಲ್ ಗಿವ್ ಇಸ್ ರೆಸ್ಪೆಕ್ಟ್ ಆಸ್ ಅ ಶತ್ರು, ವಿಲ್ ಟೇಕ್ ಇಟ್ ಆನ್. ಅದಿದೆ ಖಂಡಿತ. ಈ ಪಹಲ್ಗಾಮ್ ಅಟ್ಯಾಕ್ ಆದ್ಮೇಲೆ ಮೋದಿಯವರು ಮೇಲಿಂದ ಮೇಲೆ ಮೀಟಿಂಗ್ ಮಾಡ್ತಾ ಇದ್ರಲ್ಲ, ನಾವು ಏನಪ್ಪ ಬರ್ರಿ ಮೀಟಿಂಗ್ ಮಾಡ್ಕೊಂಡು ಕೂತಿದ್ದಾರೆ, ಕರೆದವ್ರನ್ನೇ ಕರ್ಕೊಂಡು CDS ಕರಿತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ, ಹೋಮ್ ಮಿನಿಸ್ಟರ್ ಕರೀತಾರೆ, ಮಾತಾಡ್ತಾರೆ. ಐ ಥಿಂಕ್ ಈಗ ನಾವು ಚರ್ಚೆ ಮಾಡ್ತಿರೋ ವಿಚಾರಗಳನ್ನ ಅವರು ಅವಾಗ ಅಲ್ಲಿ ಚರ್ಚೆ ಮಾಡಿದ್ದಾರೆ ಅಂತ ಅನ್ಕೋಬಹುದು. ವಾಟ್ ಈಸ್ ದ ಕಾನ್ಸಿಕ್ವೆನ್ಸ್ ನಾವು ಮಾಡಿದ್ರೆ ಅಂತ ಅಂದ್ಬಿಟ್ಟು. ಹಾಗಾಗಿ ಆ ರೀತಿನಲ್ಲಿ ಒಂದು 14 days ಡ್ರ್ಯಾಗ್ ಆಯ್ತು ಅಂತ ಅಂದ್ಬಿಟ್ಟು. ಏನ್ ಸರ್? ಹೌದು ನೋಡಿ, ನಿನ್ನೆನೂ ಅವರು BSF ಚೀಫ್ ಜೊತೆ
meet ಮೀಟ್ ಮಾಡಿ, ಹೌದು. ಮಾಡಿದ್ರು. ಸಿ ಯುದ್ಧ ಪ್ರಾರಂಭವಾಗುತ್ತೆ ವೆನ್ ಇಟ್ ಇಸ್ ಇಮ್ಮಿನೆಂಟ್, ಅವಾಗ BSF is withdrawn ರೈಟ್. and army moves forward. ಹೌದು. Okay, ಅಥವಾ some part of BSF is maintained Okay. and army moves forward. So what is the relevance of him, Prime Minister speaking to BSF chief ಅನ್ನೋದು ಹೇಳಿರ್ತಾರೆ, ನಮಗೆ ಗೊತ್ತಿಲ್ಲ ಏನು ಹೇಳಿದ್ದಾರೆ ಅಂತ, ಬಟ್ he has conveyed what is the aim of this whole ಇದು ಕಾರ್ಯಾಚರಣೆ ಯಾಕೆ ನಡೆಸ್ತಾ ಇದ್ದೀವಿ, ಇದ್ರ ಉದ್ದೇಶ ಏನು ಅಂತ ಅವ್ರಿಗೆ ಹೇಳಿದ್ರೆ ನಾವು ಹಿ ಈಸ್ ಫ್ರೀ ಟು ಥಿಂಕ್ ಆನ್ ಹಿಸ್ ಓನ್. ಡೆಫಿನೆಟ್ಲಿ, ಎಸ್ ಸರ್, ಒಳ್ಳೆ ಮಾತು ಹೇಳಿದ್ರಿ. ಓಕೆ, ಇನ್ನೂ ಹಲವಾರು ವಿಚಾರಗಳ ಚರ್ಚೆ ಮಾಡೋದಕ್ಕಿದೆ. ಈಗ ಪಾಕಿಸ್ತಾನದವರು ಸುಳ್ಳುಗಳ ಮೇಲೆ ಸುಳ್ಳನ್ನು ಹೇಳಿದ್ದಾರೆ ನಿನ್ನೆಯಿಂದ ಅಟ್ಯಾಕ್ ಆದಮೇಲೆ.